ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬಹಳ ನೋವಾಗುತ್ತೆ. ನಾನು ಬಾಲಣ್ಣವ್ರ ಜೊತೆಲೂ ಪಾತ್ರ ಮಾಡಿದ್ದೀನಿ. ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಆಗ ಟೆನ್ನಿಸು ಎಲ್ಲಿ ನಿಮ್ಮ ಮನೆ ಅಂದರು. ನಮ್ಮ ಮನೆಗೆ ಫಸ್ಟ್ ಕಾರ್ ಬರುತ್ತೆ, ಅದು ನಿಜ ಬರಬೇಕು ನನಗೆ. ಯಾಕೆ ಅಂದರೆ ನನ್ನನ್ನು ಜೂನಿಯರ್, ನಾನಿನ್ನೂ ಆಗ ಬೆಳೀತಿದ್ದವನು. ನನ್ನ ಪಿಕಪ್ ಮಾಡಿ ಬಾಲಣ್ಣವ್ರನ್ನ ಅಲ್ಲಿ ಕೆಂಗೇರಿ ಪಿಕಪ್ ಮಾಡೋದು. ಎಲ್ಲಿ ನಿಮ್ಮ ಮನೆ ಅಣ್ಣ? ಅಲ್ಲಿ ಕತ್ರಗುಪ್ಪೆ ಅಣ್ಣ. ಡ್ರೈವರ್ನ ಕರೆದು, ಅಲ್ಲ ಯಾಕಪ್ಪ ಕೃಷ್ಣನ ಅಲ್ಲಿವರೆಗೂ ಅಲ್ಲಿಂದ ಇಲ್ಲಿವರೆಗೆ ಕರ್ಕೊಂಬರ್ತೀಯ? ನನ್ನನ್ನು ಪಿಕಪ್ ಮಾಡಿ ಹಂಗೆ ಹೋಗ್ಬೋದಲ್ಲ ಟೆನ್ನಿಸನ್ನು ಪಿಕಪ್ ಮಾಡ್ಕೊಂಡು ಅಂದರು. ಅಯ್ಯೋ ಇಲ್ಲ ಅಣ್ಣ, ನಿಮ್ಮ ಜೊತೇಲಿ ಇರೋದು ಇನ್ನೂ ಹೆಚ್ಚೊತ್ತು ಇರಬೇಕು ಅನ್ನೋದು ಅವಕಾಶ ಸಿಗುತ್ತಲ್ಲ ನನಗೆ, ಅದು ನನಗಿಷ್ಟ ಅಣ್ಣ ನಿಮ್ಮ ಜೊತೆಲಿ ಇರಬೇಕು ಅಂತಂದ್ರೆ. ಅಣ್ಣ ಅವ್ರ ಜೊತೆಲಿ ಪಾತ್ರ ಮಾಡ್ತಾ ಇದ್ರಿ, ಈಗ ನಿಮ್ಮ ಜೊತೆಲಿ ನಾನು ಪಾತ್ರ ಮಾಡ್ತಾ ಇದ್ದೀನಿ. ಅಣ್ಣ ಅವ್ರ ಜೊತೆಲಿ ಇನ್ನೂ ಪಾತ್ರ ಸಿಕ್ಕಿಲ್ಲ ನನಗೆ ಅಂತಂದಾಗ, ಯಾಕೆ ನಿಮ್ಮ ಮನೇಲಿ ಒಂದು ಕಾಫಿ ಕುಡಿಬಾರ್ದ ನಾನು? ಅಯ್ಯೋ ಬನ್ನಿ ಅಣ್ಣ ಅಂತಂದ್ರು. ನಮ್ಮ ಮನೆಗೆ ಬಂದು, ಬನ್ನಿ ಅಣ್ಣ ಕಾಫಿ ರೆಡಿ ಇದೆ ಅಂತಂದ್ರು. ಒಳಗಡೆ ಕರ್ಕೊಂಡು ಹೋದೆ. ಏನಮ್ಮ ಒಂದೇ ಒಂದು ಪಿಳ್ಳೆನಾ? ಟೆನ್ನಿಸ್ಗೆ ಇನ್ನೊಂದು ಪಿಳ್ಳೆ ಕೊಟ್ಬಿಡ್ಬಾರ್ದಾ ಅಂತಂದ್ರು. ನೆಕ್ಸ್ಟ್ ಇನ್ನೊಂದು ಸಿನಿಮಾ ಮಾಡೋಷ್ಟರಲ್ಲಿ ಅವರು ಒತ್ತಾಯಕ್ಕೆ ನಮ್ಮ ಅತ್ತೆನೂ ಭಾಳ ಹಿಂಸೆ ಕೊಡ್ತಾ ಇದ್ರು. ಏನೋ ಒಂದೇ ಒಂದು ಪಿಳ್ಳೆ ಹುಡ್ತಿದ್ಯಾ, ಇನ್ನೊಂದು ಹುಡ್ಸೋ ಗಂಡು ಪಿಳ್ಳೆ ಹುಡ್ಸೋ ಅಂದ್ರು ನನಗೆ ಮೊದಲು ಮಗಳು. ಆವಾಗ ಅವರಿಬ್ಬರು ಒತ್ತಾಯಕ್ಕೆ ಇನ್ನೊಂದು ಆಗ್ಲಿ ಅಂದ್ಬಿಟ್ಟು ನನ್ನ ಹೆಂಡ್ತಿಗೆ ನೈಸ್ ಮಾಡಿ ಒಂದು ರಾಘವ್ರು ನಗ್ತಾ ಇದ್ದಾರೆ. ಮಾಡಿದ್ಮೇಲೆ ಅಣ್ಣವ್ರ ಜೊತೆಲೂ ಪಾತ್ರ ಮಾಡ್ಬಿಟ್ಟೆ. ಅಣ್ಣವ್ರ ಜೊತೆ ಪಾತ್ರ ಮಾಡಿದ್ಮೇಲೆ ಶಿವಣ್ಣ ಅವ್ರ ಜೊತೆ ಸಿಗದೆ ಇರುತ್ತಾ? ಅವ್ರ ಜೊತೆಲೂ ಕೂಡ ಇದೇ ಸೆಟ್ ಅಲ್ಲಿ ಗಡಿಬಿಡಿ ಅಳಿಯ, ಸಿಂಹದ ಮರಿ, ತುಂಬಾ ಸಿನಿಮಾಗಳು, ಒಂದು 7-8 ಸಿನಿಮಾಗಳ ಮೇಲೆ ಆಗಿರ್ಬೇಕು. ಕಲರ್ ಟಿವಿ ಅದೇ ಸಿನಿಮಾದ ಮರಿ. ಮತ್ತೆ ನೀವೆಲ್ಲ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ ಇವತ್ತು. ಜಗ್ಗಪ್ಪ ಮತ್ತೆ ಗೀತಾಂಜಲಿ ಅವರು ಬಹಳ ಚೆನ್ನಾಗಿ ಮಾಡಿದ್ರು. ಪುಟ್ ಮಕ್ಕಳೆಲ್ಲ ಚೆನ್ನಾಗಿ ಮಾಡಿದ್ರು. ಆಮೇಲೆ ನಾನು ಕೂಡ ಏನು ಕಡಿಮೆ ಅಲ್ಲ, ಒಳ್ಳೆ ಡ್ಯಾನ್ಸರೇ. ಇಲ್ಲೇ ನಮ್ಮ ಬುಲ್ಬುಲ್ ರಚಿತಾರಾಮ್ ಅವರ ತಂದೆ ನನಗಿಂತ 3 ವರ್ಷ ಭರತನಾಟ್ಯದಲ್ಲಿ ಸೀನಿಯರು. ಆಮೇಲೆ ಶ್ರೀಧರ್ ಅವರು ನಾವು ಒಂದೇ ಕಡೆ ಭರತನಾಟ್ಯನ ಕಲಿತಾ ಇದ್ವಿ. ನಮ್ಮ ತಂದೆ ಕ್ಲೋಸ್ ಫ್ರೆಂಡ್. ಆಗಾಗ ಮನೆಗೆ ನೀ ಬಿಸಿರಮ್ಮ ನೀವು, ಅದಕ್ಕೆ ಆಗಾಗ ಅಪ್ಪ ಅಮ್ಮನ ಹೋಗಿ ಮಾತಾಡ್ಸ್ಕೊಂಡ್ ಬರ್ತಾ ಇರ್ತೀನಿ. ಆಮೇಲೆ ರಾಘು ಅವ್ರ ಜೊತೆ ಎಲ್ಲೂ ಪಾತ್ರ ಮಾಡಿದ್ದೀನಿ, ಶ್ರೀ ಮುರಳಿ ಅವ್ರ ಜೊತೆ ಪಾತ್ರ ಮಾಡಿದ್ದೀನಿ. ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ ಸರ್. ಹಂಗೆ ಮಾತು ಮುಗಿಸ್ಬಿಟ್ರೆ ಹೆಂಗೆ ಸರ್? ನಾವೆಲ್ಲ ವೇಟಿಂಗ್ ಸರ್, ನಿಮ್ಮ ಕಂಠದಿಂದ ಒಂದೇ ಒಂದು ಡೈಲಾಗ್ ಕೇಳಬೇಕು ಅಂತ. ಕೃಷ್ಣ ಅಂತಾರೆ. ನಾನೇನ್ ಮಾಡ್ತೀನಿ, ಮನ್ಸು ಸುತ್ತಲೂ ಇದೇ ಸೆಟ್ಟೆ ಇಲ್ಲೇ ಮಾಡಿದ್ದು, ಮನ್ಸು ಸುತ್ತಲೂ ಹಿಂಗೆ ಓಡಾಡ್ತಾ ಇರ್ತೀನಿ. ಕೃಷ್ಣ ಯಾಕೋ ಹಿಂಗೆ ಮನ್ಸು ಸುತ್ತಲೂ ಓಡಾಡ್ತಾ ಇದ್ಯಾ? ಹೋಗೋ ತಟ್ಟೆ ತಗೊಂಡು ಊಟ ಮಾಡಿ ಹೋಗೋ. ಪಿತಾಜಿ ಬೆಲ್ಲು ಹೊಡಿಯಕ್ಕೆ ಮುಂಚೆ ತಟ್ಟೆ ತಗೊಂಡು ಕೂತ್ಕೊಂಡ್ರೆ ಪೊಲೀಸ್ನವರು ಸೊಂಟದಲ್ಲಿರೋ ಬೆಲ್ಟ್ ಬಿಚ್ಕೊಂಡು ಇಟ್ಟಾಡ್ಸ್ಕೊಂಡು ಹೊಡಿತಾರೆ ಪಿತಾಜಿ. ಥ್ಯಾಂಕ್ ಯು ಕೃಷ್ಣ ಸರ್. ನಮಸ್ಕಾರ. ಎಷ್ಟೋ ತಲೆಮಾರುಗಳನ್ನ ನಗಿಸಿದಂಥ ಹಾಸ್ಯ ಕಲಾವಿದ ನಮ್ಮ ಟೆನ್ನಿಸ್ ಕೃಷ್ಣ ಸರ್ ಅವರು ಇವತ್ತು ನಮ್ಮ ಡಾನ್ಸ್ ವೇದಿಕೆಗೆ ಬಂದಿದ್ದಾರೆ. ಇವರಿಗೆ ನಮ್ಮ ಕಡೆಯಿಂದ ಒಂದು ಪ್ರೀತಿಯ ನೆನಪಿನ ಕಾಣಿಕೆ, ಗೌರವದ ನೆನಪಿನ ಕಾಣಿಕೆ, ಅದನ್ನ ಸ್ವೀಕರಿಸಬೇಕು. ನಮ್ಮನ್ನ ನಕ್ಕು ನಗಿಸಿದಂತಹ ಹಾಸ್ಯ ಕಲಾವಿದರಾದಂತಹ ಟೆನ್ನಿಸ್ ಕೃಷ್ಣ ಸರ್ ಅವರಿಗೆ ನಮ್ಮ DKD ವೇದಿಕೆಯ ಮೇಲೆ ಈ ಒಂದು ಗೌರವದ ಸನ್ಮಾನ.